ಕರ್ನಾಡು ವೆಲ್ಕಮ್ ಬ್ಯಾಕ್ ಟು ಮೆಗಾ ಸ್ಟ್ರೀಮ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಬಂದು ಫೋನ್ ಕಟ್ ಮಾಡೋಣ. ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಇಲ್ಲ ಹೋಗು ಮಾತಾಡು. ಹಲೋ ಹಲೋ ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಹೇ ಸೈಲೆಂಟ್ ಸೈಲೆನ್ಸ್ ಎಲ್ಲ ಬರ್ತಾ. ಹಾಯ್ ಹಲೋ ಕರ್ನಾಡು ವೆಲ್ಕಮ್ ಬ್ಯಾಕ್ ಟು ಮೆಗಾ ಸ್ಟ್ರೀಮ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಬಂದು ಏನು ಅಂತ ನನಗೂ ಗೊತ್ತಿಲ್ಲ. ಇಂಥ ಜನ ಸಿಗ್ತಾ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ಮ ಈ ವಿಡಿಯೋ ಫುಲ್ ಆದಮೇಲೆ ಏನು ಅಂತ ಗೊತ್ತಾಗ್ಬೋದು. ಸೊ ಇದೊಂದು ಸಿಂಪಲ್ ಬ್ಲಾಗ್ ಆಗುತ್ತೆ, ಡೈಲಿ ಬ್ಲಾಗ್ ಆಗಿರುತ್ತೆ. ಸೊ ನನ್ನ ಡೈಲಿ ರೂಟೀನ್ ಅಥವಾ ಇವತ್ತು ಸ್ಯಾಟರ್ಡೆ ತುಂಬ ಫ್ರೀ ಇದ್ದೇನೆ, ಅದಕ್ಕೆ ಹೆಂಗಿರುತ್ತೆ ಡೇ ಏನು ಅಂತ ಅಂದ್ಬಿಟ್ಟು ನೋಡೋಣ. ಸೊ ಇವಾಗ ಒಂದು ಸ್ವಲ್ಪ ಈಚೆ ಹೋಗಬೇಕು. ಈಚೆ ಅಂದರೆ ಇಲ್ಲಿ ನನ್ನ ಜಿಮ್ ಹತ್ರ. ಸೊ ಏನಿಲ್ಲ, ಸಿಂಪಲಾಗಿ ಸುಮ್ಮನೆ ಹಿಂಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆ ಹತ್ರನೇ ಇರೋದು, ಅಲ್ಲೂ ಹೋಗೋಣ ಬನ್ನಿ. ಜಿಮ್ ಹತ್ರ ಸುಮ್ಮನೆ ಬಂದೆ, ನನ್ನ ಫ್ರೆಂಡ್ಸನ್ನು ಮಾತಾಡ್ಸೋಣ ಅಂತ ಹೋಗ್ಬಿಟ್ಟು. ಸೊ ಈ ಜಿಮ್ಗೆ ನೀವು ನಿಯರ್ ಮೈಸೂರಲ್ಲಿದ್ದು, ನಿಯರ್ ಸಿದ್ದಾಪುರ ಸ್ಕೂಲಲ್ಲಿದ್ದು ಈ ಜಿಮ್ಗೆ ಜಾಯ್ನ್ ಆಗಬೇಕು ಅಂತಂದರೆ ನಾನು ಜಿಮ್ದು ಲೊಕೇಶನ್ದು ಏನಾದ್ರು ಫೋಟೋ ಸಿಕ್ಕಿದ್ರೆ ಅದನ್ನ ಹಾಕಿರ್ತೀನಿ. ಸೊ ಅದಕ್ಕೆ ನೀವು ಜಾಯ್ನ್ ಆಗ್ಬೋದು, ಜಾಯ್ನ್ ಆಗ್ಬೋದು. ನನ್ನ ಫ್ರೆಂಡ್ ಜಿಮ್ಮು. ಸೊ ಇವಾಗ ಹೋಗೋಣ, ನನ್ನ ಫ್ರೆಂಡ್ ಇದ್ದಾರೆ, ಮಾತಾಡ್ಬಿಟ್ಟು ಬರೋಣ. ಬಾಯ್. ಬನ್ನಿ. ಸೊ ನಮ್ಮ ಟ್ರೈನರಲ್ಲಿ ಕೂತಿದ್ದಾರೆ, ನಮ್ಮ ಟ್ರೈನರ್ ಇವರು ನೋಡಿ. ಕಾಣ್ತಾನೆ ಇಲ್ಲ ನೀವು? ಕಪ್ಪು ಕಾಳಾಗ್ಬಿಟ್ಟಿದ್ದೀರಾ? ಸೊ ನೀವೇನಾರು ಈ ಜಿಮ್ಮಿಗೆ ಜಾಯ್ನ್ ಆಗಬೇಕು ಅಂತಂದರೆ ಇವೊಂದು ಸ್ವಲ್ಪ ಕಪ್ಪು ಕಾಣ್ತಿದ್ದಾರೆ. ಇವಾಗ ಕಪ್ಪಾಗ್ಬಿಟ್ಟಿದ್ದಾರೆ, ಬಿಸಿಲಲ್ಲಿ ತಿರುಗಿ ಏನು ಮಾಡ್ತಾಯಿದ್ದೀರಾ? ಗೇಮ್ ಆಡ್ತಿದ್ದಾರೆ. ಸೊ ನೀವೇನಾದ್ರು ಈ ಜಿಮ್ಮಿಗೆ ಜಾಯ್ನ್ ಆಗಬೇಕು ಅಂತ ಇದ್ದರೆ ನಾನು ನಿಮಗೆ ಒಂದು ಮಿನ್ಸ್ ಫಿಟ್ನೆಸ್ ಅಂತ ಅಂದ್ಬಿಟ್ಟು ನಿಮಗೆ ಇಲ್ಲಿ ಫೋಟೋ ಒಂದು ಅಟ್ಯಾಚ್ ಮಾಡ್ತೀನಿ. ಅದು ಆ ಲೊಕೇಶನ್ಗೆ ಹೋಗಿ, ನೀವು ಮೈಸೂರಲ್ಲಿದ್ದರೆ ಆ ಲೊಕೇಶನ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ನೀವೇನಾದ್ರು ಮೈಸೂರಲ್ಲಿದ್ದು ನಿಯರ್ ಸಿದ್ದಾಪುರ ಸ್ಕೂಲ್ ಅಥವಾ ರಾಮಸ್ವಾಮಿ ಸರ್ಕಲಲ್ಲಿದ್ದರೆ ಈ ಜಿಮ್ಮಿಗೆ ಜಾಯ್ನ್ ಆಗಬೇಕು ಅಂತಂದರೆ ಕಾಂಟ್ಯಾಕ್ಟ್ ನಂಬರು ಅಟ್ಯಾಚ್ ಮಾಡಿರ್ತೀನಿ, ನೀವು ಜಾಯ್ನ್ ಆಗ್ಬೋದು. ಸೊ ಮನೆಗೆ ನನ್ನ ಫ್ರೆಂಡ್ ಮಾತಾಡಿಸ್ಕೊಂಡು ಹಾಗೆ ಹೋಗುವ. ನೆಕ್ಸ್ಟ್ ಏನು ಅಂತ ನೋಡುವ. ಕಾಣ್ತಿದ್ದೀರಾ? ಕೆಂಪು ಕಾಣ್ತಿದ್ದೀರಾ? ಇಲ್ಲ, ಅದು ನಿಮ್ಮದು ಫಿಲ್ಟರ್ ಪ್ರಾಬ್ಲಮ್. ಕಪ್ಪು ಕಾಣ್ತಾ ಇದ್ದೀರಾ? ನಿಜ ಕಪ್ಪಾಗಿದ್ದೀರಾ? ಹಿಂಗೆ ನೋಡಿ ನೋಡಿ ಇವಾಗ ಈಗಲೂ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಕಪ್ಪೆ ಇದ್ದೀರಾ? ಈಗಲೂ ಕಪ್ಪೆ ಇದ್ದೀರಾ? ಮದುವೆ ಆಗಿದೆ ಗೈಸ್ ರೀಸೆಂಟಾಗಿ. ರೀಸೆಂಟಾಗಿ ಮದುವೆ ಆಗಿದೆ, ಯಾರನ್ನೂ ಕರೆದಿಲ್ಲ, ಊಟನೂ ಹಾಕ್ಸಿಲ್ಲ. ಸುಳ್ಳು ಮದುವೆ ಆಗಿಲ್ಲ, ಸಿಂಗಲ್. ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತವೆ. ಯಾವ ಪಾರ್ಟಿನೂ ಇಲ್ಲ, ಕಾಂಗ್ರೆಸ್ ಪಾರ್ಟಿ. ನಿಮ್ಮ ವೈಫ್ ನೋಡ್ತಾ ಇರಬೇಕು ವ್ಲಾಗ್. ನೋಡ್ಲಿ, ಇದ್ರ ಹತ್ರನೇ ನೋಡಕ್ಕೆ ಯಾರು ಇಲ್ಲಲ್ಲ. ನೀವು ಕಂಟೆಂಟ್ ಕೊಡಿ ಅಂತಂದ್ರೆ ನೀವು ಗೇಮ್ ಆಡ್ತಾ ಕೂತಿದ್ದೀರಾ? ಏನು ಕ್ಲೋಸಿಂಗ್ ಟೈಮ್ ಆಯ್ತಲ್ಲ, ಜಿಮ್ ಬನ್ನಿ ಹೋಗೋದಾ? ಸೊ ಇದು ಇವಾಗ ಕ್ಲೋಸಿಂಗ್ ಟೈಮ್. ಬ್ಯಾನೀಸ್ ನಮ್ಮ ಜಿಮ್ ಇದ್ದವು ನೋಡಿ. ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಬರ್ಬೋದು, ಜಾಯ್ನ್ ಆಗ್ಬೋದು. ಜಾಯ್ನ್ ಆಗಿ. ಹಾಂ, ಚೆನ್ನಾಗಿ ಹೇಳ್ಕೊಡ್ತೀರಾ ವರ್ಕೌಟ್ ಎಲ್ಲ? ಓ ಅಂದರೆ ಹೇಳ್ಕೊಡ್ತೀನಿ ಬನ್ನಿ. ಹಾಂ, ನಿಮ್ಗೆ ಗೊತ್ತಿಲ್ವಾ? ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ವೆಯ್ಟ್ ಲಾಸ್ ಜರ್ನಿಗಂತೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ನೀವು ಯಾರು ವೆಯ್ಟ್ ಲಾಸ್ ಜರ್ನಿ ಅಥವಾ ವೆಯ್ಟ್ ಗೇನ್ ಜರ್ನಿ ಆ ಥರ ಏನಾರು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಕಾಂಟ್ಯಾಕ್ಟ್ ನಂಬರ್ ಅಟ್ಯಾಚ್ ಮಾಡಿರ್ತೀನಿ, ಬನ್ನಿ ಜಾಯ್ನ್ ಆಗಿ. ಹಾಂ ಹೇಳಿ, ಜಾಯ್ನ್ ಆಗಬೇಕು ಅಂದರೆ ಮಾತಾಡಿ. ಅಂದರೆ ಏನಕ್ಕೆ ಜಾಯ್ನ್ ಆಗಬೇಕು ಮಾತಾಡಿ? ವೆಯ್ಟ್ ಲಾಸ್ಗೆ. ವೆಯ್ಟ್ ಲಾಸ್, ಫಿಟ್ನೆಸ್, ವೆಯ್ಟ್ ಗೇನ್ ಇದ್ರೆ ವೆಯ್ಟ್ ಗೇನ್. ನಿಮ್ಮ ಹೆಸರು ಹೇಳಿ ಫಸ್ಟು. ಹೆಸರು ನೀವೇ ಹೇಳ್ಬಿಡಿ, ಗೊತ್ತಲ್ಲ ನಿಮ್ಗೇನೆ. ಇವ್ರ ಹೆಸರು ಬಂದು ಕಿಶೋರ್ ಅಂತ. ಇವ್ರ ನಂಬರ್, ನಿಮ್ಮ ನಂಬರ್ ಅಟ್ಯಾಚ್ ಮಾಡಬೇಕಾ ಏನಾದ್ರು ಜಾಯ್ನ್ ಆಗಬೇಕು ಅಂತಂದರೆ ಕೇಳೋಕ್ಕೆ? ಏನು ಬೇಡ, ಅವ್ರ ನಂಬರ್ ಅಟ್ಯಾಚ್ ಮಾಡಲ್ಲ ಗೈಸ್. ಸೊ ಓನರ್ ನಂಬರ್ ಅಟ್ಯಾಚ್ ಮಾಡ್ತೀವಿ, ಯಾರಿಗಾರು ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ ಅಷ್ಟೇ. ಅಷ್ಟೇ. ಏನು ಗೇಮ್ ಮಾಡ್ತಾ ಇದ್ದೀರಾ?
ನಾನು ಬ್ಲಾಗ್ ನೋಡಿದ್ರೆ ಹೋಗ್ಲಿ, ನೋಡ್ತೀನಿ ಈಗ. ಇವಾಗ ಏನು ನೋಡ್ತೀರಾ? ಆಗಲೇ ಹಾಕಿದಿಂತಾನೆ. ಇಂಥವ್ರಿಂದನೇ ಗೈಸ್, ಇಂಥವ್ರಿಂದನೇ ಜನ ಉದ್ಧಾರ ಆಗ್ತಿಲ್ಲ. ಗೇಮ್ ಆಡ್ಕೊಂಡು ಬ್ಲಾಗ್ ನೋಡ್ದಾನೆ. ನಂದು ಒಂದು ಸಬ್ಸ್ಕ್ರೈಬರ್ ಕೂಡ ಹೌದು ಇವರು. ಬಿಡಿ. ನಮ್ಮ ಜಿಮ್ಮಿಂದ ವ್ಯೂ ಹೆಂಗಿದೆ ನೋಡಿ, ರೋಡ್ ಸೈಡ್ ವ್ಯೂ. ಸಾಕು. ಅವ್ರು ಫುಲ್ ಗೇಮಲ್ಲಿ ಫುಲ್ ಇಂಟ್ರೆಸ್ಟ್ ಇದ್ದಾರೆ, ಗೇಮ್ ನೋಡ್ತಿದ್ದಾರೆ, ಫುಲ್ ಗೇಮ್ ಆಡ್ತಿದ್ದಾರೆ. ಅವ್ರ ಗೇಮ್ ಆದಮೇಲೆ ನಾವು ಎಲ್ಲಿಂದ ಹೊರಡುವ. ಓಕೆ, ಇದು ನನ್ನ ಫೇವ್ರೆಟ್ ಮಿರರ್. ವರ್ಕೌಟ್ ಮಾಡೋ ಟೈಮಲ್ಲಿ ಈ ಮಿರರ್ ನನ್ನ ಫೇವ್ರೆಟ್. ಸೊ ಬಾರಿ ಏನು ಅಂತ ವ್ಲಾಗ್ ಮಾಡೋಣ, ಎಲ್ಲಿ ಅಂತ ಹೋಗೋಣ. ಹುಡುಗರು ಅದರ ಫ್ರೆಂಡ್ಸ್ ಜೊತೆ ಹೋಗ್ತಾರೆ, ಸೊ ಒಳ್ಳೆ ಕಂಟೆಂಟ್ಗಳು ಸಿಗುತ್ತೆ. ನಾವು ಹುಡುಗಿರು ಈಚೆ ಹೋಗಲ್ಲ, ಮನೆಯಲ್ಲೇ ಇರ್ತೀವಿ. ಸೊ ಏನು ಕಂಟೆಂಟ್ ಮಾಡೋದು ಯೋಚನೆ ಮಾಡಬೇಕು. ಸೊ ಬನ್ನಿ ಯೋಚನೆ ಮಾಡುವ. ನೆಕ್ಸ್ಟ್ ವ್ಲಾಗ್ಸ್ ಹೆಂಗೆ ಬರುತ್ತೆ ನೋಡುವ. ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ವಿಡಿಯೋ ಎಂಡ್ ಆಗ್ತಿಲ್ಲ, ಇನ್ನೂ ಇದೆ, ಇನ್ನೂ ಸ್ವಲ್ಪ ಕಂಟಿನ್ಯೂ ಮಾಡೋಣ. ನೋನ್ ಮಿರರ್. ಸೊ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ವಿಡಿಯೋ ಮಾಡೋರು ಈ ಮಿರರ್ ಮುಂದೆ ಮಾಡ್ತಾರೆ. ಲೈಟೇ ಆಫ್ ಮಾಡಿಬಿಟ್ರು, ಮಿರರ್ ತೋರಿಸ್ತಿದ್ರು. ಕ್ಲೋಸಿಂಗ್ ಟೈಮ್, ಅದಕ್ಕೆ ಯಾರೂ ಜನ ಇಲ್ಲ. ಆಮೇಲೆ ಅದಕ್ಕೂ ಬಂದು ಕಮೆಂಟ್ ಹಾಕ್ಬೇಡಿ, ಹೇಳ್ಬಿಡಿ ಕ್ಲೋಸಿಂಗ್ ಟೈಮ್. ಸೊ ಯಾರೂ ಇರಲ್ಲ. ನನ್ನ ತಂಗಿಗೆ ಬಾಕ್ಸ್ ಕೊಡೋಣ ಅಂತ ಬಂದಿದ್ದೀನಿ, ಬರ್ತಿದ್ದಾಳೆ ನೋಡಿ. ಪ್ರಮೋಷನ್ ಮಾಡಬೇಕಾ ನಿಮ್ಮದು? ಪ್ರಮೋಷನ್ ಮಾಡಬೇಕು. ಬರೀ ಇಂಥದೆಯಾ? ಸೊ ಇವಾಗ ಮನೆಗೆ ಬಂದೆ ಒಂದು ಸರ್ಪ್ರೈಸ್ ಕಾದಿತ್ತು. ಇದು ಅಂದರೆ ನೋಡಿ, ಇಲ್ಲಿ ಕಾಣ್ತಾ ಇದ್ದೀನ ನಾನು? ಮನೆಗೆ ಬಂದರೆ ಒಂದು ಸರ್ಪ್ರೈಸ್ ಕಾಣ್ತಿತ್ತು. ಏನು ನೋಡಿ, ಜಸ್ಟ್ ಇಂಡಿಯನ್ ಮಾಮ್ಸ್ ಥಿಂಗ್ಸ್. ಮಳೆ ಅಂತ ಅಂದ್ಬಿಟ್ಟು ಎಲ್ಲ ಮನೆ ಒಳಗೇನೆ ಹಾಕಿದ್ದಾರೆ. ಸೊ ಇವಾಗ ಒಬ್ರಿಗೆ ಎಷ್ಟನ್ನು ತೋರಿಸ್ತೀನಿ ಬನ್ನಿ. ಇವರು ನಮ್ಮ ಅಕ್ಕ ಆಯಿತಾ? ನೋಡಿ, ಇಬ್ಬರು ಸೇಮ್ ಇದು ನಮ್ಮ ಅಕ್ಕ. ಇವಾಗ ಒಂದು 5 ವರ್ಷ ಮುಂಚೆ ಮದುವೆ ಮಾಡಿ ಕಳಿಸಿದ್ದೀವಿ ಇವಳಿಗೆ ಅಲ್ವಾ? ನೋಡಿ, ನಿಮ್ಮ ಮನೆಗಳಲ್ಲಿ ಈ ಥರ ಹಿಂಗೆ ಒಳಗಡೆ ಹಾಕ್ತಾರೆ ಬಟ್ಟೆನ ಮಾಡಿದ ಟೈಮಲ್ಲಿ ಅಂತಂದರೆ ಕಾಮೆಂಟ್ ಮಾಡಿ. ಇವಾಗ ಸ್ವಲ್ಪ ಕೆಲಸ ಇದೆ, ಕಂಪ್ನಿದು ಕೆಲಸ ಮಾಡಬೇಕು. ಕೆಲಸ ಮಾಡಿ ನೆಕ್ಸ್ಟ್ ಸಿಗ್ತೇನೆ. ಇವಾಗ ನಾನು ಬೆಂಡೆಕಾಯಿ ಫ್ರೈ ಮಾಡೋಣ ಅಂತ ಬಂದಿದ್ದೀನಿ. ಬೆಂಡೆಕಾಯಿ ಫ್ರೈ ನೋಡಿದ್ದೀನಿ, ಸಾರಿ ಬೆಂಡೆಕಾಯಿನ ಕರೆಕ್ಟ್. ಇದೊಂದು ಬೆಂಡೆಕಾಯಿ ಫ್ರೈ ಮಾಡೋಣ ಅಂತ ಬಂದಿದ್ದೀನಿ. ಊಟಕ್ಕೆ ನಂಚ್ಕೊಳ್ಳೋಕ್ಕೆ ಒಂದೊಂದು ಹೋಗ್ಬಿಟ್ಟಿದೆ. ಸೊ ಹೇಗೆ ಮಾಡ್ತೀನಿ ಅಂತ ಬನ್ನಿ ನೋಡ್ಕೊಬರೋಣ. ಬೆಂಡೆಕಾಯಿನ ಫಸ್ಟು ನೀಟಾಗಿ ತೊಳ್ಕೊಬೇಕು. ತೊಳ್ಕೊಂಡಾದ್ಮೇಲೆ ಅದನ್ನ ಒಂದು ಲೇಯರ್ ಮೇಲ್ಗಡೆ ಬಟ್ಟೆಯಿಂದ, ಒಂದು ಡ್ರೈ ಬಟ್ಟೆಯಿಂದ, ಚೆನ್ನಾಗಿರೋ ಬಟ್ಟೆಯಿಂದ ಒರೆಸಿ ಆಮೇಲೆ ಕಟ್ ಮಾಡಬೇಕು. ಆವಾಗಲೇ ಅದರದ್ದು ಒಂಥರ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ನಾರು ಥರ ಎಲ್ಲ ಇರುತ್ತೆ. ಇವಾಗ ನೋಡ್ಬೋದು ನೀವು, ಈ ಥರ ನಾನು ಬೆಂಡೆಕಾಯಿನ ಸ್ವಲ್ಪ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ತೊಳ್ಕೊಂಡು ಅದನ್ನ ಒಂದು ಬಟ್ಟೆಲಿ ಒರೆಸ್ಕೊಂಡು ಈ ಥರ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಗ್ಯಾಸ್ ಆನ್ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಆಲ್ರೆಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ. ಆಲ್ರೆಡಿ ಮಳೆ ಬರ್ತಿದೆ, ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಮಳೆ ಬರ್ತಿದೆ. ಈ ವೆದರ್ಗೆ ಇದನ್ನ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕಿದ್ಮೇಲೆ ಬಾಡಿಸ್ಕೊಳ್ಳೋಣ. ನೀಟಾಗಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಎಣ್ಣೆ ಎಲ್ಲ ಕಡೆ ಸಿಗುತ್ತೆ. ಇದಕ್ಕೆ ನಾನು ಏನೇನು ಹಾಕ್ತೀನಿ ಅಂತಂದ್ರೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಷ್ಟು ಬೇಕಷ್ಟು ನೋಡಿಕೊಂಡು ಸ್ವಲ್ಪನೇ ಉಪ್ಪು,
ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಸ್ಪೈಸಿ ಆಗಬೇಕಂದ್ರೆ ಅಚ್ಕಾರದ ಪುಡಿ ಚೆನ್ನಾಗಿ ಹಾಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡರ್, ಗರಂ ಮಸಾಲ, ನೆಕ್ಸ್ಟು ಇದಕ್ಕೊಂದು ಸ್ವಲ್ಪ ಧನಿಯಾ ಪೌಡರ್ ಹಾಕೋಣ. ಇದಕ್ಕೊಂದು ಸ್ವಲ್ಪ ಧನಿಯಾ ಪೌಡರ್, ಒಂದು ಸ್ವಲ್ಪ ನೋಡಿ ಹಾಗೆ ಎಷ್ಟು ಬೇಕಷ್ಟು ಹಾಕೋಣ, ನೋಡ್ಕೊಳ್ಳಿ ಸಾಕು. ಇದಕ್ಕೆ ಫೈನಲ್ ಟಚ್ ಏನಂತಂದರೆ ನೀವು ಮನೇಲಿ ಮಾಡಿರೋ ಸಾಂಬಾರು ಪೌಡರ್, ಒಂದು ಸ್ವಲ್ಪ ಸಾಂಬಾರು ಪೌಡರ್. ಎಷ್ಟಾಯ್ತಲ್ವ? ಸೊ ಇದನ್ನು ಹೆಂಗೆ ಹುರ್ಕೊಬೇಕಂತಂದರೆ ಫುಲ್ ರೋಸ್ಟ್ ಆಗಬೇಕು. ಇದೆಲ್ಲ ಮಿಕ್ಸಾಗಿ ಫುಲ್ ರೋಸ್ಟ್ ಆಗಬೇಕು. ಇದು ಫುಲ್ ರೋಸ್ಟ್ ಆದಮೇಲೆ ಫುಲ್ ಹಿಂಗೆ ಬರಿತಾ ಇದ್ದೀನಿ. ಫುಲ್ ರೋಸ್ಟ್ ಆದಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಹೆಂಗೆ ಗುರಿಬೇಕು ಅಂತಂದರೆ ಈ ರೇಂಜಿಗೆ ಗುರಿಬೇಕು. ಫುಲ್ಲು ಬೆಂಡೆಕಾಯಿಗಳು ಸತ್ತು ಸ್ವರ್ಗಕ್ಕೆ ಹೋಗಿದ್ರು ಬಿಸಿ ಬಿಸಿ ಅಂತ ಇರಬೇಕು, ಅಷ್ಟು ಮಟ್ಟಿಗೆ ಗುರಿಬೇಕು. ನೋಡಿದ್ರೆ ಇದು ನಿಜವಾಗ್ಲೂ ಬೆಂಡೆಕಾಯಿನ ಅನ್ನ ಮಟ್ಟಿಗೆ ಹುರಿಬೇಕು. ಕಾಣ್ತಿದ್ದೆ ನೋಡಿ, ಎಲ್ಲ ಬೆಂಡೆಕಾಯಿಗಳು ಸತ್ತು ಸ್ವರ್ಗಕ್ಕೆ ಹೋಗಿದ್ದಾವೆ. ಇನ್ನೇನಿದ್ರು ಇದನ್ನು ಮೊಟ್ಟೆ ಹೋಗೋದನ್ನು ಬಾಕಿ ಅಷ್ಟು. ಎಲ್ಲಾದ್ರ ಮೇಲೂ ಒಂದೊಂದು ಬರೆ ಇರಬೇಕು, ಕಪ್ಪಗೆ ಬರೆ ಇರಂಗೆ ನೋಡಿ. ಇಲ್ಲಿ ನೋಡ್ತಿರ್ಬೋದು, ಇದ್ರ ಮೇಲೆಲ್ಲ ಕಪ್ಪಗೆ ಬರೆ ಇದೆ ನೋಡಿ. ಹಾಗೆ ಅಷ್ಟ್ರ ಮಟ್ಟಿಗೆ ಎಲ್ಲದಕ್ಕೂ ಒಂದೊಂದು ಬರೆ ಇರಂಗೆ ಉರಿಬೇಕು. ಹಿಂಗೆ ಹುರ್ಕೊಂಡು ಇನ್ನು ಸ್ವಲ್ಪ ರೋಸ್ಟ್ ಆಗಲಿ. ಒಂದೊಂದು ನೋಡಿಲಿ, ಒಂದೊಂದು ರೋಸ್ಟ್ ಆಗಿಲ್ಲ, ಒಂದು ಸ್ವಲ್ಪ ರೋಸ್ಟ್ ಆಗಿ ಫುಲ್ ಎಲ್ಲ ಸಣ್ಣಕ್ಕಾಗಬೇಕು. ಹಂಗೆ ನಿಮ್ಗೆ ಏನಾರು ಇನ್ನೊಂಚೂರು ಆಯಿಲ್ ಬೇಕು ಇದು ರೋಸ್ಟ್ ಹಾಕಂದರೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕೊಳ್ಳಿ. ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ಆವಾಗ ಬೇಗ ರೋಸ್ಟ್ ಆಗುತ್ತೆ. ಇದು ಸ್ವಲ್ಪ ಹಾಗಾಗಿ ಕೈ ಆಡಿಸ್ತಾನೇ ಇರಿ. ಸೊ ಫೈನಲ್ ಆಗಿ ಹೆಂಗೆ ಕಾಣಿಸುತ್ತೆ, ಹೆಂಗಿರುತ್ತೆ ಅಂತ ಟೇಸ್ಟ್ ಹೇಳ್ತೀನಿ. ನೋಡ್ತಿರ್ಬೋದು ಹೆಂಗಾಗಿದೆ ಅಂತ. ಇದು ನಿಮ್ಗೆ ಏನಾದ್ರು ತಿಳಿಸಾಂಬಾರು ಮಾಡಿದರೆ ಸೈಡ್ಸ್ಗೆ ಅಥವಾ ಬೇರೆ ಏನು ತಿಂತಾ ಇರಬೇಕಾದ್ರೆ ಸೈಡ್ಸ್ಗೆ ಹಾಕ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ. ತಿನ್ನೋಣ ಅಂತ ನೋಡ್ತಾ ಇದ್ದೀನಿ ಟೇಸ್ಟ್ ಹೇಗಿದೆ ಅಂತ. ಒಂದು ತಿನ್ನೋಣ ಅಂತ ಟೇಸ್ಟ್ ತೊಗೊಂಡಿದ್ದೀನಿ. ನಾವು ಸ್ವಲ್ಪ ಏನಾದ್ರು ಉಬ್ಬಬೇಕು ಅಂತಂದರೆ ಒಂದು ಸ್ವಲ್ಪ ಉಬ್ಬಬೇಕು ಅಂತಂದ್ರೆ ನನಗೆ ಸೊ ನಾವು ಚೂರು ಲಾಸ್ಟ್ ಒಂಚೂರು ಆ್ಯಡ್ ಮಾಡಿ ಬಾಡಿಸ್ಬೇಕು ಅಷ್ಟೇ. ಸೊ ನನ್ನ ಮಧ್ಯಾಹ್ನದ ಪ್ಲೇಟ್ ಊಟ ಹೀಗಿದೆ. ಸ್ವಲ್ಪ ಉಪ್ಪು ತುಪ್ಪ. ಸೊ ನಾನು ಉಪ್ಪು ತುಪ್ಪ ಊಟ ಅಂತಂದರೆ ಅನ್ನಕ್ಕೆ ಸ್ವಲ್ಪ ಉಪ್ಪು ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಸೈಡ್ಗೆ ನೀವು ನೋಡ್ತಿರ್ಬೋದು ಬೆಂಡೆಕಾಯಿ ಪಲ್ಯ. ಬೆಂಡೆಕಾಯಿ ಪಲ್ಯ ಎಲ್ಲ ಬೆಂಡೆಕಾಯಿ ಫ್ರೈ ಅಂತ ಅನ್ಬೋದು. ಸೊ ಬನ್ನಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಒಂದು ಸ್ವಲ್ಪ ಅನ್ನ ಮತ್ತು ಅದನ್ನು ತಿಂದು ಅದನ್ನು ತಿಂದು ಟೇಸ್ಟ್ ಹೇಗಿದೆ ಅಂತ ಗೊತ್ತಪ್ಪ. ಸಖತ್ತಾಗಿದೆ. ನೀವು ಮನೇಲಿ ಟ್ರೈ ಮಾಡಿಲ್ಲ. ಕಾಣ್ತಿದ್ದೀನ ಈಗ ತಾನೇ ರೀಲ್ಸಲ್ಲಿ ಒಂದು ಕ್ವಶನ್ ಇದು ನೋಡಿದೆ. ಅದನ್ನು ನಮ್ಮ ಅಮ್ಮಂಗೆ ಕೇಳ್ತೀನಿ ಹೇಗೆ ಆನ್ಸರ್ ಮಾಡ್ತಾರೆ. ಕೇಳಿಸ್ಕೊ ಕ್ವಶನ್ನು. ನೀನು ಬಸ್ ಡ್ರೈವ್ ಮಾಡ್ತಿರ್ತೀಯ ಆಯಿತಾ? ಕೇಳಿಸ್ತೈತಾ? ನೀನು ಬಸ್ ಡ್ರೈವ್ ಮಾಡ್ತಿರ್ತೀಯ. ಫಸ್ಟ್ನೇ ಸ್ಟಾಪಲ್ಲಿ 3 ಜನ ಹತ್ತುತ್ತಾರೆ, ಸೆಕೆಂಡ್ನೇ ಸ್ಟಾಪಲ್ಲಿ 6 ಜನ ಹತ್ತುತ್ತಾರೆ, 3ನೇ ಸ್ಟಾಪಲ್ಲಿ 12 ಜನ ಹತ್ತುತ್ತಾರೆ. ಇಷ್ಟು ಜನ ಹತ್ತಿದ ಮೇಲೆ ಬಸ್ ಡ್ರೈವರ್ದು ಏಜ್ ಎಷ್ಟು? 3 6 7 8 9 10. ಹಾಂ, ಹೆಂಗೆ 10 ವರ್ಷಕ್ಕೇ ಬಸ್ ಓಡಿಸ್ತಾರ? ಹೇಳು. ಫಸ್ಟ್ನೇ ಸ್ಟಾಪಲ್ಲಿ 3 ಜನ, ಹಾಂ. 2ನೇ ಸ್ಟಾಪಲ್ಲಿ 6 ಜನ ಸ್ಟಾಪಲ್ಲಿ. 6
7, 8, 9. 3ನೇ ಸ್ಟಾಪಲ್ಲಿ 6 ಜನ. 3ನೇ ಸ್ಟಾಪಲ್ಲಿ 12 ಜನ. 12, 13, 14, 15, 16, 17, 18, 19, 20, 21. 21 ವರ್ಷಕ್ಕೆ ಬಸ್ ಓಡ್ಸೋಕೆ ಬಿಟ್ಬಿಡ್ತಾರಾ? ಬಿಡ್ತಾರೆ. ಹೆಂಗೆ ಬಿಡ್ತಾರೆ? ಈಗಿನ ಕಾನೂನು ಅದು. ಈಗಿನ ಕಾನೂನು. ಆನ್ಸರ್ ಏನು ಗೊತ್ತಾ? ಬಸ್ ಓಡಿಸ್ತಿರೋದೇ ನಿಂತಾನೆ. ಹೇಳು, ನಾ ಫಸ್ಟ್ ಏನಂದಿದೆ ಹೇಳಿ ನಿಂಗೆ? ಸೊ ನಮ್ಮಮ್ಮ ಆನ್ಸರ್ ಹೇಳಿಲ್ಲ, ಅದಕ್ಕೆ ಅವರು ಫೋನ್ ನೋಡ್ಬೇಕಂತ ಇನ್ಸ್ಟಾಗ್ರಾಮ್ ನೋಡ್ಬೇಕಂತೆ ನನ್ನ ಫೋನಲ್ಲಿ, ಅವ್ರಿಗೆ ಕ್ಯಾನ್ಸಲ್ ಮಾಡಲಾಗಿದೆ. ಕ್ಯಾನ್ಸಲ್. ಸೊ ಟೆಂಪಲ್ಗೆ ಹೋಗಿ ಬಂದು ಈ ವ್ಲಾಗ್ನ ಮುಗಿಸ್ತಾ ಇದ್ದೇನೆ. ಸೊ ನೀವು ನೋಡ್ತಾ ಇರ್ಬೋದು, ಒಂದು ಶನಿ ಮಹಾತ್ಮ, ಆಂಜನೇಯ ಸ್ವಾಮಿ ಎಲ್ಲಾದ್ರದ್ದು ಕುಂಕುಮಗಳನ್ನು. 1 ಇಟ್ಕೊಂಡ್ರೆ ಸ್ಟ್ರಾಂಗ್ ಇರಲ್ಲ, 7, 8 ಇಟ್ಕೊಂಡ್ರೆ ಸ್ಟ್ರಾಂಗ್ ಅಲ್ಲಿ ಸ್ಟ್ರಾಂಗ್ ಆಗಿ ಇರುತ್ತೆ. ಇದು ಹೊರನಾಡು ಅನ್ನಪೂರ್ಣೇಶ್ವರಿದು, ಇದು ಮೈಸೂರು ಚಾಮುಂಡೇಶ್ವರಿದು, ಇದು ಕೊಲ್ಲೂರು ಮೂಗಾಂಬಿಗೆದು, ಇದು ಉಕ್ಕಡಕಾರ್ತಿ ಅತಿಲ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಬಂದು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಹಾಗೆ ಕೊನೆಗೆ ಈ ವ್ಲಾಗಿಗೆ ಏನಂತ ಹೆಸರಿಡೋಣ ಅಂತ ಕಮೆಂಟಲ್ಲಿ ಹಾಕಿ. ಬಾಯ್ ಬಾಯ್. ಅಷ್ಟೇ.